ಖ್ಯಾತ ಹಾಸ್ಯ ನಟ ಹಾಗೂ ರಂಗಭೂಮಿ ರಂಗಕರ್ಮಿ ರಾಜು ತಾಳಿಕೋಟಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಶೈನ್ ಶೆಟ್ಟಿ ಅಭಿನಯದ ಚಿತ್ರದ ಶೂಟಿಂಗಿಗೆ ಅಂತ ಉಡುಪಿಗೆ ಹೋಗಿದ್ರು. ನಿನ್ನೆ ಸಂಜೆ 6 ಗಂಟೆವರೆಗೂ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದ ರಾಜು ತಾಳಿಕೋಟಿಗೆ ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಹೃದಯಾಘಾತವಾಗಿದೆ. ಕೂಡಲೇ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದು, ಅಗಲಿದ ಹಿರಿಯ ನಟನಿಗೆ ಇಡೀ ಸಿನಿಮಾ ರಂಗವೇ ಕಂಬನಿ ಮಿಡಿದಿದೆ. ಇತ್ತೀಚೆಗೆ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿದ್ದ ರಾಜು ತಾಳಿಕೋಟಿ ಕಲಿಯುಗದ ಕುಡುಕ ನಾಟಕದ ಮೂಲಕ ಭಾರೀ ಹೆಸರನ್ನ ಮಾಡಿದ್ರು. ಸುಮಾರು 2-3 ದಿವಸ ಹಿಂದೆನೇ ಬಂದಿದ್ರು. ಲಾಸ್ಟ್ ಟೈಮ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಫಸ್ಟ್ ಟೈಮ್, ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು, ಬಟ್ ಆಗಲಿಲ್ಲ. ಇವಾಗ ಸಂಜೆ ಸಾಯಂಕಾಲ ಒಂದು 6 ಗಂಟೆಗೆ ಕುಡ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ. ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಎಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಅದು ಮಿಸ್ ಇತ್ತು. ಸುಮಾರು 2-3 ದಿವಸ ಹಿಂದೆನೇ ಬಂದಿದ್ರು. ಖ್ಯಾತ ಹಾಸ್ಯ ನಟ ಹಾಗೂ ರಂಗಭೂಮಿ ಕಲಾವಿದ ರಂಗಕರ್ಮಿ ರಾಜು ತಾಳಿಕೋಟಿ ಈಗ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ. ಶೈನ್ ಶೆಟ್ಟಿ ಅಭಿನಯದ ಚಿತ್ರದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಂತಹ ಅವರು ಉಡುಪಿಗೆ ತೆರಳಿದ್ರು. ನಿನ್ನೆ ಸಂಜೆ 6 ಗಂಟೆವರೆಗೂ ಕೂಡ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಂತಹ ರಾಜು ತಾಳಿಕೋಟಿಗೆ ಏಕಾಏಕಿ ಹೃದಯಾಘಾತ ಸಂಭವಿಸಿತ್ತು. ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಹೃದಯಾಘಾತವಾಗಿದೆ. ಕೂಡಲೇ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. 4 ದಿನವಾದಂತಹ ಜನ ಸಾಮಾನ್ಯರ ಜೊತೆಗೆ ಸಿನಿ ಗಣ್ಯರು ಕೂಡ ಆಗಮಿಸಿದ್ದು ತಾಯಿ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಹಾಸನಾಂಬೆ ಅಂದ್ರೆ ಮಹಾಮಾತೆ, ಭಕ್ತರನ್ನ ಸದಾ ಕಾಪಾಡೋ ಶಕ್ತಿ ದೇವತೆ. ವರ್ಷ ಪೂರ್ತಿ ಯಾರೊಬ್ಬರ ಕಣ್ಣಿಗೂ ಕಾಣದ ತಾಯಿ ಹಾಸನಾಂಬೆ ಈ ಸಮಯದಲ್ಲಿ ಮಾತ್ರ ದರ್ಶನ ಕರುಣಿಸೋದು. ಈ ಬಾರಿ 13 ದಿನ ದೇವಿಯ ಗರ್ಭಗುಡಿ ತೆರೆದಿರಲಿದ್ದು, ಇವತ್ತು 5ನೇ ದಿನವಾಗಿದ್ರಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾಜ್ಯದ ಮೂಲೆ ಮೂಲೆಯಿಂದಲೂ ಭಕ್ತರು ಆಗಮಿಸುತ್ತಿದ್ದು, ಎತ್ತ ನೋಡಿದ್ರೂ ಜನ ಸಾಗರವೇ ಕಾಣ್ತಿದೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಭಕ್ತರ ಕಲರವ ಜೋರಾಗಿದೆ. ಪೂಜೆ ಪುನಸ್ಕಾರಗಳ ಜೊತೆಗೆ ಎಲ್ಲೆಲ್ಲೂ ದೇವಿಯ ಸ್ಮರಣೆ ಮಾಡ್ತಿದ್ದಾರೆ. ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಟ್ಟು ಇವತ್ತಿಗೆ 4 ದಿನ. ಹೀಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದ್ರು. ಜೊತೆಗೆ ಹಿರಿಯ ನಟಿ ತಾರಾ, ಅಂಜಲಿ, ತ್ರಿವೇಣಿ, ತುಳು ನಟ ಲಂಚು ಲಾಲ್, ಶ್ರೀಕಾಂತ್, ಪ್ರಸಾದ್ ಸೇರಿದಂತೆ ಹಲವು ಸಿನಿಮಾ ತಾರೆಯರೂ ಕೂಡ ದೇವಿ ಪಾದಕ್ಕೆ ನಮಿಸಿದ್ದಾರೆ. ಹಾಸನಾಂಬೆ ನಮಗೆ ವರ್ಷಕ್ಕೆ 12 ದಿನ ತೆಗೆಯೋದು. ಅದರಲ್ಲೂ ಮಹಿಳೆಯರಿಗೆ ಒಂಥರ ಮಹಿಳಾ ತಾಯಿ ಆದ್ರಿಂದ ನಮಗೆ ಇನ್ನೇನು ಮುಂದೆ ದೀಪಾವಳಿ ಹಬ್ಬವೂ ಬರ್ತಾ ಇರೋದ್ರಿಂದ ನಮಗೆ ಒಂದು ರೀತಿಯಾದ ಶಕ್ತಿ ತುಂಬುವಂತ ದೇವತೆ. ಹೊರಗೆ ಬಂದ್ರೆ ದರ್ಶನ ಆಗಿತ್ತು 2 ಗಂಟೆಗೆ. ಇನ್ನೇನು ಕದ ಮುಚ್ಚಲಿಕ್ಕೆ ಬಂದಿತ್ತು. ನಾವು ಒಂದು ಕ್ಷಣ ಅನ್ಕೊಂಡ್ವಿ ನಮಗೂ ದರ್ಶನ ಆಗಲ್ಲ ಅಂತ ಹೇಳಿ. ದರ್ಶನ ಆದ್ರೂ ಆಗದೆ ಇದ್ರು ಇದೇ ಕ್ಯೂ ಅಲ್ಲಿ ಬರೋದು, ದರ್ಶನ ಮಾಡಿನೇ ಹೊರಡೋದು ಇಲ್ಲಿಂದ ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೆ. ಅದೇ ರೀತಿಯಾಗಿ ಸದ್ಯ ದರ್ಶನ ಆಯಿತು. ಈ ಬಾರಿ ಹಾಸನಾಂಬೆ ದರ್ಶನಕ್ಕೆ ಅತ್ಯುತ್ತಮ ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕರಿಗಷ್ಟೇ ಅಲ್ಲದೆ ಗಣ್ಯರಿಗೂ ಹಲವು ರೂಲ್ಸ್ಗಳನ್ನ ಹಾಕಿದ್ದಾರೆ. ಆದರೆ ಹೊಳೆನರಸೀಪುರದ ಶಾಸಕ ಎಚ್.ಡಿ. ರೇವಣ್ಣ ದೇಗುಲಕ್ಕೆ ಬರುವ ವೇಳೆ ಜಿಲ್ಲಾಡಳಿತದ ರೂಲ್ಸ್ ಫಾಲೋ ಮಾಡುವಲ್ಲಿ ಸ್ವಲ್ಪ ಎಡವಟ್ಟು ಮಾಡಿದ್ರು. ಗಣ್ಯರಿಗೆಂದು ನಿಗದಿ ಮಾಡಿದ ವಾಹನದಲ್ಲಿ ಬಾರದೆ ನೇರವಾಗಿ ತಮ್ಮ ವಾಹನದಲ್ಲಿಯೇ ಮುಖ್ಯ ದ್ವಾರಕ್ಕೆ ಬಂದಿಳಿದಿದ್ರು. ಅಧಿಕಾರಿಗಳು ವಾಹನ ತಡೆದಾಗ 1,000 ರೂಪಾಯಿ ಟಿಕೆಟ್ ತೋರಿಸಿ ದೇಗುಲದೊಳಗೆ ತೆರಳಿದ್ರು. ನಾನು ರಾಜ್ಯದ ಜನತೆಗೆ ಆ ತಾಯಿ ಒಳ್ಳೇದು ಮಾಡಲಿ, ಜಿಲ್ಲೆ ಜನತೆಗೆ ಒಳ್ಳೇದು ಮಾಡಿ ಮಳೆ ಬೆಳೆಯಾಗಿ ಜನ ಸಮೃದ್ಧಿಯಾಗಿರಬೇಕು, ಅಷ್ಟೇ ನಾನು ಪ್ರಾರ್ಥನೆ ಮಾಡೋದು. ಒಟ್ನಲ್ಲಿ ಹಾಸನಾಂಬೆ ಸನ್ನಿಧಿಯಲ್ಲಿ ಜನಜಾತ್ರೆಯೇ ಸೇರುತ್ತಿದ್ದು, ದೇವಿಯನ್ನ ಕಣ್ತುಂಬಿಕೊಂಡ ಜನ ಪುನೀತರಾಗ್ತಿದ್ದಾರೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.